ಎಲ್ಲ ಸಂಗೀತಾಭಿಮಾನಿಗಳೇ, ವಿದ್ಯಾಲಯದ ವಿದ್ಯಾರ್ಥಿನಿಗಳೇ, ದೈವಾರ್ಷಿಕ ಸಂಗೀತ ಸಮಾರೋಹದ ಸಭಾ ಕಾರ್ಯಕ್ರಮವನ್ನು ಈಗಾಗಲೇ ನಾವೆಲ್ಲ ನೋಡಿದ್ದೇವೆ. ವಿದ್ಯಾಲಯದ ಮಕ್ಕಳಿಂದ ಗಾಯನ ಕಾರ್ಯಕ್ರಮ ನಡೆಯುತ್ತೆ. 5 ಜನರ ಕಾರ್ಯಕ್ರಮ ನಡೀತಾ ಇದ್ದಂಗೆ ಈಗಾಗಲೇ ಡಾಕ್ಟರ್ ಹರೀಶ್ ಹೆಗಡೆ ಅವರು ಹೇಳಿದಾಗೆ ಮಧ್ಯದಲ್ಲಿ ಒಬ್ಬರ ಸ್ಪರ್ಧೆಯಲ್ಲಿ ಪಾಲ್ಗೊಂಡ 5 ಜನರನ್ನು ಆಯ್ಕೆ ಮಾಡಿದಂತಹ ಒಂದು ಟೀಮ್ನವರು ವೇದಿಕೆಯಲ್ಲಿ ಹಾಡ್ತಾ ಹೋಗ್ತಾರೆ. ಮುಂದಿನ ಕಾರ್ಯಕ್ರಮವನ್ನು ಶ್ರೀಮತಿ ರೂಪಾ ಹೆಗಡೆ ಅವರು ನಡೆಸ್ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವುಗಳು ದಯವಿಟ್ಟು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇಂದಿನ ಕಾಲಮಾನದಲ್ಲಿ ಮೊಬೈಲ್ ಬಹಳ ಅವಶ್ಯಕತೆ ಅಂತ ತಮಗೆಲ್ಲ ಗೊತ್ತೇ ಇದೆ. ಬೇಕೇ ಬೇಕು. ಎಷ್ಟೊತ್ತಿಗೆ ಯಾವ ಕಾಲ್ ಬರುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಮೊಬೈಲ್ ಉಪಯೋಗಿಸ್ಬೇಡಿ ಅಂತ ಹೇಳೋಕ್ಕೆ ನಾನು ಹೇಳೋಕ್ಕಾಗಲ್ಲ, ನಿಮಗೂ ಗೊತ್ತು. ಆದರೆ ಸೈಲೆಂಟಲ್ಲಿ ಇಟ್ಕೊಂಡ್ರೆ ವೇದಿಕೆಯಲ್ಲಿ ಹಾಡುವಂಥ ಮಕ್ಕಳ ಕಾರ್ಯಕ್ರಮಕ್ಕೂ ಡಿಸ್ಟರ್ಬ್ ಆಗಲ್ಲ, ನಿಮಗೂ ಕೂಡ ಗಾಯನವನ್ನು ಕೇಳಲಿಕ್ಕೆ ಅವಕಾಶ ಆಗತ್ತೆ. ಎಲ್ಲರೂ ಸಹಕಾರ ನೀಡ್ತೀರಲ್ವಾ? ನೀಡ್ತೀರಾ? ದಯವಿಟ್ಟು ಸೈಲೆಂಟಿಗೆ ಇಟ್ಟುಕೊಳ್ಳಿ. ಕಾರ್ಯಕ್ರಮವನ್ನು ವೀಕ್ಷಿಸಿ. ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳ ಗಾಯನ ಕಾರ್ಯಕ್ರಮ ನಡೆಯುತ್ತೆ. ಧನ್ಯವಾದಗಳು. ಕಲಾ ರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ ಅಂತ ಹೇಳ್ತಾ, ಈ ದ್ವೈವಾರ್ಷಿಕ ಕಾರ್ಯಕ್ರಮದ ಮುದ್ದು ಮಕ್ಕಳು ಅಂಬೆಗಾಲಿಡ್ತಾ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಆಶಿಸ್ತಾ, ಪ್ರಪ್ರಥಮವಾಗಿ ಅಮಿತ್ ಭಟ್ ರಾಗ್ ಭೈರವನ್ನು ಪ್ರಸ್ತುತಪಡಿಸಲಿದ್ದಾರೆ. ಇದಕ್ಕೆ ತಾನ್ಪುರಲ್ಲಿ ಸಾಕ್ಷಿ ಭಟ್ ನುಡಿಸ್ಲಿಕ್ಕಿದ್ದಾರೆ. ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ತಬಲಾ ಸಾತಲ್ಲಿ ಶಿವರಾಮ್ ಹೆಗಡೆ. ಇವರು ಮೂಲತಃ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಕಲ್ಲಳ್ಳಿ ಶಾಲೆಯ ಶಿಕ್ಷಕರು. ಇವರು ಹವ್ಯಾಸಿ ತಬಲಾ ಕಲಾವಿದರು. ಇವರ ತಬಲಾ ಗುರುಗಳು NS ಹೆಗಡೆ ಹೊನ್ನಾವರ ಅಂತ. ಇವರು ಹವ್ಯಾಸಕ್ಕಾಗಿ ತಬಲಾವನ್ನು ಕಲಿತು ಅನೇಕ ಹಿರಿಯ ಕಲಾವಿದರಿಗೆ ಅನೇಕ ಕಾರ್ಯಕ್ರಮದಲ್ಲಿ ತಬಲಾ ಸಾಥನ್ನು ನೀಡಿದ್ದು ಇವರ ಹೆಗ್ಗಳಿಕೆ. ಇವತ್ತಿನ ವಿದ್ಯಾಲಯದ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ತಬಲಾ ಸಾಥನ್ನು ನೀಡಲಿದ್ದಾರೆ. ಶಿವರಾಮ್ ಹೆಗಡೆ ಅವರಿಗೆ ಸ್ವಾಗತವನ್ನು ಕೋರೋಣ. ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸೋಣ ಅಂತ ಹೇಳ್ತಾ ಇದ್ದೀನಿ. ಹಾಗೆ ವಿದ್ಯಾಲಯದ ಗುರುಮಾತೆ ದೀಪಾ ಮೇಡಮ್ ಇವರು ಸಂವಾದಿನಿಯಲ್ಲಿ ಎಲ್ಲ ಮಕ್ಕಳಿಗೂ ತರಬೇತಿಯನ್ನು ನೀಡುತ್ತಾ ಸಂವಾದಿನಿಯನ್ನು ಕೂಡ ನುಡಿಸಲಿದ್ದಾರೆ. ಅವರಿಗೂ ಕೂಡ ನಾವೆಲ್ಲ ಕರತಾಡನವನ್ನು ನೀಡೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮದೇ ಮಕ್ಕಳು ಹಾಡ್ತಾ ಇದ್ದಾರೆ, ಇಷ್ಟು ಕರತಾಡನ ಸಾಕಾಗತ್ತಾ ಅಂತ ಮತ್ತೊಮ್ಮೆ ಯೋಚನೆ ಮಾಡಿ. ನಾಳೆಗಳು ಅವರಿಗೆ ಭವಿಷ್ಯ ಉಜ್ವಲವಾಗಿರಬೇಕು ಅಂತಂದರೆ ನಮ್ಮ ಪ್ರೋತ್ಸಾಹ ತುಂಬ ಮುಖ್ಯವಾಗಿರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಅಲ್ವಾ? ಯಾವಾಗಲೂ ಪಾಲಕರ ಪ್ರೋತ್ಸಾಹವೇ ಅವರಿಗೆ ಉತ್ಸಾಹವನ್ನು ಕೊಡುತ್ತೆ ಅನ್ನೋದನ್ನು ಮತ್ತೊಮ್ಮೆ ನೆನಪಿಸಿಕೊಡ್ತಾ ಇದೀಗ ಕಾರ್ಯಕ್ರಮ.
ಪಮ ಪದ 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 ನಿ ಧನಿ ಸ ನಿ ಧನಿ ಸ ಧನಿ ಸ ನಿ ಧನಿ ಸ ಧನಿ ಸ ನಿ ಧನಿ ಸ ಪ್ರಾತ ಸ ಮೇಯುಟಿ ಪಾನು ದಯ ಭಯ ಆ ಧನ್ಯವಾದ ಪುಟಾಣಿ ಅಮಿತ್ ಭಟ್ಗೆ. ಇದೀಗ ಪುರಂದರದಾಸರ ಕೃತಿ ರಾಗಿ ತಂದೀರ. ಕವನ ಧ್ವನಿ ಅಮೂಲ್ಯ, ಖುಷಿ, ಚಿಂತನ, ತನ್ವಿ. ತನ್ವಿ ಧನ್ವಿ. 2 minutes. ಈಗ 5 ಸ್ಪರ್ಧಾಳುಗಳು ವೇದಿಕೆಗೆ ಬರಬೇಕು. 1 ಸೆಕೆಂಡ್. ಯಾರು ಫಸ್ಟ್ ಹಾಡೋದು ಯಾರು ಸೆಕೆಂಡ್ ಹಾಡೋದು ಅದನ್ನು ತೀರ್ಮಾನ ಮಾಡಿ ಅದಾದಮೇಲೆ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಸೊ 5 ಸ್ಪರ್ಧಾಳುಗಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ದರ್ಶನ್ ಮೆಳವಂಕಿ ಬೆಂಗಳೂರು, ವಿಶಾಲ್ ಕಟ್ಟಿ ವಿಜಯಪುರ, ಸ್ತುತಿ ಕುಲಕರ್ಣಿ ಬೆಳಗಾವಿ, ಅದೇ ರೀತಿ ಪೂಜಾ ಮಹಾದೇವ್ ಹೆಗಡೆ ಅಂಕೋಲಾ ಮತ್ತು ವಿನೀತ್ ರಾಣಾಪುರ್ ಧಾರವಾಡ. 5 ಜನ ವೇದಿಕೆಗೆ ಬರಬೇಕು. ಬನ್ನಿ, ಇಲ್ಲಿ ಬನ್ನಿ ನಿಂತ್ಕೊಳ್ಳಿ. ಬನ್ನಿ, ಒಬ್ಬರು ಬನ್ನಿ ಪುಟಾಣಿ ಮಕ್ಕಳು, ಬರ್ರಿ, ಇಬ್ಬರು ಬನ್ನಿ, ಒಬ್ಬರೇ ಬನ್ನಿ, ನಡಿ ಬಾ, ಅಲ್ಲ ಹೋಗು. ಸೊ 1ನೇ ಚೀಟಿಯನ್ನು ಅವಳು ಈಗ ಎತ್ತಾ ಇದ್ದಾಳೆ. ಅದರಲ್ಲಿ ಬಂದಂಥ ಸ್ಪರ್ಧಾಳುವಿನ ಹೆಸರಿನವರು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಯಾರ್ದಿದೆ? ವಿನೀತ್ ರಾಣಾಪುರ್ ಫಸ್ಟ್ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸ್ತಾರೆ. ಅದಾದ ನಂತರ 2ನೇ ವಿಶಾಲ್ ಕಟ್ಟಿ 2ನೇಯ ಪರ್ಫಾರ್ಮೆನ್ಸ್. 3ನೇದು ಪೂಜಾ ಹೆಗಡೆ 3ನೇದಾಗಿ. ನಂತರ ಬನ್ನಿ ವಿನೀತ್ ರಾಣಾಪುರ್, ವಿಶಾಲ್ ಕಟ್ಟಿ, ದರ್ಶನ್ 4ನೇ ಅಲ್ಲ, ಸ್ತುತಿ ಕುಲಕರ್ಣಿ 4ನೇ, ದರ್ಶನ್ ಮೆಳವಂಕಿ ಅಂಡರ್ಸ್ಟುಡ್ 5ನೇಯಲ್ಲಿ ಅವರು ಹಾಡ್ತಾರೆ. ಸೊ ಇವರಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ವಿನೀತ್ ರಾಣಾಪುರ್ ಅವರು ಈಗ ತಯಾರಿಯಲ್ಲಿರಬೇಕು ಅಂತ ಕೇಳ್ಕೊಳ್ತೀನಿ. ಸ್ಪರ್ಧೆ ಹೇಗೆ ನಡೆಯುತ್ತೆ ಅಂತ ಕೇಳಿದರೆ, ಆರೋಹಿ ಸಂಗೀತ ಶಾಲೆಯ ಮಕ್ಕಳು 5 ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ರಾಜ್ಯ ಮಟ್ಟದ ಒಬ್ಬ ಸ್ಪರ್ಧಾಳು ಇಲ್ಲಿ ತಮ್ಮ 20 ನಿಮಿಷಗಳ ಕಾಲ ಒಂದು ರಾಗವನ್ನು ಪ್ರಸ್ತುತಿಯನ್ನು ಮಾಡ್ತಾರೆ. ಅದಾದಮೇಲೆ ಮತ್ತೆ ಆರೋಹಿಯ 5 ಮಕ್ಕಳು ಪರ್ಫಾರ್ಮೆನ್ಸ್ ಮಾಡ್ತಾರೆ, 2ನೇ ಕ್ಯಾಂಡಿಡೇಟ್ ಬರ್ತಾರೆ. ಈ ಸರಣಿಯಲ್ಲಿ ಸಂಗೀತನ ಕಾಂಪಿಟೇಷನ್ ಆಗಬೇಕು ಮತ್ತು ಮಕ್ಕಳ ಕಾರ್ಯಕ್ರಮ ನಡಿಬೇಕು. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅದರ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ಸೊ ಅಲ್ಲಿ ತನಕ ಎಲ್ಲರೂ ಕುತೂಹಲರಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಅರೇಂಜ್ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದ. ಕವನ ಧ್ವನಿ ಅಮೂಲ್ಯ, ಖುಷಿ, ಚಿಂತನ, ಧನ್ವಿ ಇದೀಗ ವೇದಿಕೆಯಲ್ಲಿ.
ರಾಗಿ ತಂದೀರ ಇದೀಗ ಎ ಶಾರ್ಪ್ ಬ್ಲ್ಯಾಕ್ 5 ಇದೆ.